ಹತ್ರನೇ ಬರ್ತೈತಲ್ಲ ಅಂತ ಅಂದೆ. ಅದೊಂದು ದೊಡ್ಡ ಮರ. ಆ ಮರ ಏನಾಯ್ತು ದಿಢೀರಂತೆ ಬಿದ್ಬಿಡ್ತದೆ ಗಾಳಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿ ಆಶಯ. ತಮ್ಮೆಲ್ಲರಿಗೂ ಗ್ರೀನ್ ಗ್ಯಾಲರಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ನಮಗೆ ಆದಂತ ನೈಜ ಘಟನೆಯ ಹಾರರ್ ಎಕ್ಸ್ಪೀರಿಯನ್ಸ್ ನ ತಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದೀವಿ. ನಾನೊಂದು ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮೂರಲ್ಲಿ ಒಬ್ರು ತಾತ ಇದ್ದಾರೆ, ಅವ್ರಿಗೆ ಆಗಿರೋದು ಇದು. ಅವರು ಒಂದಿನ ಸಿಟಿಗೆ ಹೋಗಿದ್ರಂತೆ. ಅಲ್ಲಿಂದ ಬರಬೇಕಾದ್ರೆ ಲೇಟ್ ಆಗಿಬಿಟ್ಟಿದೆ, ಅವ್ರಿಗೆ ಬಸ್ ಮಿಸ್ ಆಗಿಬಿಟ್ಟಿದೆ. ಆ ಟೈಮಲ್ಲಿ ಅವ್ರು ಏನು ಮಾಡಿದ್ದಾರೆ, ನಡ್ಕೊಂಬಂದಿದ್ದಾರೆ ಊರಿಗೆ. ಅವಾಗೆಲ್ಲ ಇದು ಸುಮಾರು ವರ್ಷ ಆಯಿತು ಈ ಸ್ಟೋರಿ ನಡೆದು. ಅವಾಗೆಲ್ಲ ಬಸ್ ಬೆಳಿಗ್ಗೆ ಒಂದು ಬಂದರೆ ಸಂಜೆ ಒಂದು, ಆ ಥರ ಇರ್ತಿತ್ತು. ಏನಾಗಿದೆ ಅಂದರೆ, ಅವ್ರು ಬರಬೇಕಾದ್ರೆ ಮಧ್ಯ ದಾರಿಲಿ ಒಂದು ಕುರೆಮರಿ ಕಾಣಿಸ್ತಂತೆ. ಆ ಕುರೆಮರಿನ ಯಾರೋ ಮೇಸರು ಬಿಟ್ಟು ಹೋಗ್ಯಾರೆ ಅಂತೇಳಿ, ಚಿಕ್ಕದು ಕುರೆಮರಿ ಯಾರೋ ಮೇಸರು ಬಿಟ್ಟು ಹೋಗ್ಯಾರೆ ಅಂತ ಇವ್ರು ಏನು ಮಾಡ್ಯಾರೆ, ಎತ್ತಿ ಹೆಗ್ಲಿ ಮೇಲೆ ಹಾಕ್ಕೊಂಡು ಎತ್ಕೊಂಡು ಹೋಗೋಣ ಅಂತ ಬರ್ತಿದ್ದಾರೆ. ಆ ಟೈಮಲ್ಲಿ ಬರ್ತಾಯಿದ್ದಾರೆ, ಒಂದು 2 ಕಿಲೋಮೀಟ್ರ್ನೂ ಬಂದ್ರಂತೆ. 2 ಕಿಲೋಮೀಟ್ರ್ ಬಂದಾದ್ಮೇಲೆ ಆ ಚಿಕ್ಕ ಕುರೆಮರಿ ಕಮ್ಮಿ ಅಂದರೂ ಸಿಕ್ಕಾಪಟ್ಟೆ ವೆಯ್ಟ್ ಇದಾಯ್ತು. ಇದು ಕಾಲು ಎತ್ತಿ ಇಡೋಕ್ಕೆ ಆಗ್ತಿರ್ಲಿಲ್ವಂತೆ, ಆ ಥರ ಇದಾಯ್ತಂತೆ. ಸಿಕ್ಕಾಪಟ್ಟೆ ಸುಸ್ತಾಯ್ತಂತೆ. ಅವರು ಇದೇನು ಈ ಥರ ಇಷ್ಟು ಚಿಕ್ಕ ಕುರೆಮರಿ ಈ ಥರ ವೆಯ್ಟ್ ಹಿಂಗೆ ಇದಾಯ್ತಲ್ಲ, ಈ ಥರ ಸಿಕ್ಕಾಪಟ್ಟೆ ತೂಕ ಇದಾಯ್ತಲ್ಲ ಅಂತೇಳಿ ಅವರಿಗೆ ಶಾಕ್ ಆಯ್ತಂತೆ. ಅವಾಗ ಅವರು ಸ್ವಲ್ಪ ಹಿಂಗೆ ಕೈ ಹಿಂಗೆ ಆಡಿಸಿದ್ರಂತೆ. ಅವಾಗೇನೋ ಕೂದಲು ಥರ ಏನೋ ಸಿಕ್ತಂತೆ ಕೈಗೆ. ಅವಾಗ ಅವ್ರಿಗೆ ಗೊತ್ತಾಯ್ತಂತೆ, ಇದೇನೋ ಮಿಸ್ ಆಗ್ತಿದೆ ಅಂತೇಳಿ. ಆಮೇಲೆ ಆ ಕೂದಲು ಹಿಂಗೆ ಇಟ್ಕೊಂಡು ಕೆಳಗಡೆ ಇಳಿಸಿ ಎಡಗಾಲದ ಸ್ಲಿಪ್ಪರ್ ತಗೊಂಡು ಹೊಡೆದ್ರಂತೆ. ಅವಾಗ ಅದು ಕೂಗಾಡ್ಕೊಂಡು ಬಿಟ್ಬಿಡು ಅಂತ ಕೂಗಾಡ್ಕೊಂಡು ಹೋಯ್ತಂತೆ. ಅದು ಆ ತಾತಂಗೆ ಎಷ್ಟು ಧೈರ್ಯ ಇರ್ಬೋದು. ಕುರೆಮರಿ ರೂಪದಲ್ಲಿ ಬಂದಿದೆ ದೆವ್ವ. ಅದು ರಿಯಲ್ ಸ್ಟೋರಿ ಇದು, ಆ್ಯಕ್ಚುಲಿ ಅವರೇ ಹೇಳಿದ್ದು. ಆ ತಾತನೇ, ಅವರಿಲ್ಲ, ಇವಾಗ ತೀರೋಗ್ಯಾರೆ. ಆಗಿತ್ತು ಅಂದರೆ ದೆವ್ವ ಕಾಣಿಲ್ಲ, ದೆವ್ವ ಕೂಗಿರೋದನ್ನ ಕೇಳಿಸ್ಕೊಂಡಿದ್ದೀನಿ. ಒಂದಿನ ಏನು ಮಾಡಿದ್ವಿ, ಫ್ರೆಂಡ್ಸು ಒಂದು 4 ಜನ, ನಿಮ್ಮ ಥರ 4 ಜನ ಫ್ರೆಂಡ್ಸ್ ಇದ್ದಾರೆ. ಅಂದರೆ ಏನು ಮತ್ತೆ ತಿಂಗಳಿಗೆ ಒಂದ್ಸತಿ ಪಾರ್ಟಿ ಮಾಡೋಕ್ಕಂತ ಹೋಗ್ತಿದ್ವಿ. ಅಂದರೆ ಮಾಮೂಲಿ ಜಾಗ ಬಿಟ್ಟು ಬೇರೆ ಜಾಗ ಹೋಗೋಣ ಅಂತ ಹೋಗಿದ್ವಿ. ಆದರೆ ಆ ಜಾಗ ನನಗೆ ಬೆಳಿಗ್ಗೆ ಹೋಗಿದ್ದೀನಿ ಆ ಜಾಗಕ್ಕೆ, ನೈಟ್ ಯಾವತ್ತೂ ಹೋಗಿಲ್ಲ ಆ ಜಾಗಕ್ಕೆ. ಅದು ಏನು ಮಾಡಿದ್ರು ಫ್ರೆಂಡ್ಸು, ಸರಿ ಈ ಜಾಗ ಬೇಡ, ಬೇರೆ ಜಾಗ ಒಂದು ಹೇಳ್ತೀನಿ, ಅಲ್ಲಿ ಹೋಗಿ ಪಾರ್ಟಿ ಮಾಡೋಣ ಅಂತ ಅಂದರು. ಸರಿ, ಅವರು ಇರ್ತಾರಲ್ಲ ಇನ್ನೇನಂತ ಅವ್ರ ಜೊತೆ ಹೋದಾಗ ಅದೇ ಪಾರ್ಟಿ ಮಾಡೋಕ್ಕಂತ ಚಿಕನ್ನು ಅದೆಲ್ಲ ತರಕಂತ ಹೋಗಿದ್ವಿ. ಒಂದಿಬ್ರು ಅವರಿಬ್ರು ಅಲ್ಲಿದ್ರು, ಒಲೆ ಹಚ್ಚಕ್ಕೆ ಅದೆಲ್ಲ ಮಾಡೋಕ್ಕೆ ಅಂತ ಇದರಲ್ಲಿ. ಅವಾಗ ಪಾರ್ಟಿ ಮಾಡೋಕ್ಕಂತ ಎಲ್ಲ ಐಟಮ್ ತಂದ್ವಿ. ಐಟಮ್ ಎಲ್ಲ ತಂದ್ವಿ ಅಂದರೆ ಎಲ್ಲ ಬೇಯಿಸ್ಕೊಂಡು ಎಲ್ಲ ಏನೇನು ತಿನ್ನೋಣ ಅಂತ ಕೂತ್ಕೊಂಡಿದ್ವಿ. ಅಲ್ಲಿ ಏನು ಗೊತ್ತಾ, ಅಲ್ಲಿ ಒಂದ್ಸತಿ ಪಾರ್ಟಿ ಮಾಡೋಣ ಅಂದರೆ ಒಂದು ಪೀಸ್ ಏನಾದರೂ ನೆಲಕ್ಕೆ ಹಾಕಬೇಕಿತ್ತು. ನಾವೇನು ಮಾಡಿದ್ವಿ, ಹಾಕಲಿಲ್ಲ. ಹಂಗೆ ತಿನ್ಬೇಕಾದ್ರೆ ಒಂದು ಪೀಸ್ ಹಾಕ್ಲೇಬೇಕಿತ್ತಲ್ಲಿ. ಅಂದರೆ ಎಲ್ಲರೂ ಪಾರ್ಟಿ ಮಾಡಿದಾಗ ಅಲ್ಲಿ ಹಾಕೇ ಊಟ ಮಾಡ್ತಾರೆ ಅಲ್ಲಿ. ನಾವೇನು ಮಾಡಿದ್ವಿ, ಮರ್ತ್ಬಿಟ್ಟು ಹಂಗೆ ಊಟ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಕೆಳಗಿಂದ ವಾಯ್ಸ್ ಬಂತು, ಒಂದು 3-4 ಜನದ ವಾಯ್ಸು. ಅಂದರೆ ಇದು ಕೂಗ್ತಾರಲ್ಲ, ವಾಯ್ಸ್ ಬರುತ್ತಲ್ಲ ಕೂಗೋದು, ಆ ಥರ ಒಂದು 3-4. ಯಾವ ಥರ ನಾರ್ಮಲ್ ಮನುಷ್ಯ ಕೂಗೋ ಥರ ಇತ್ತು, ಯಾವ ಥರ ಇತ್ತು? ಒಂಥರ ಭಯಂಕರವಾದಂಥ ಒಂದು ವಾಯ್ಸ್ ಬಂತು. ಒಂದು 3-4 ಜನ ಕೂಗೋ ಥರ ವಾಯ್ಸ್ ಬಂತಲ್ಲಿ. ಅಲ್ಲೇ ನಾನು ಕೇಳಿದೆ ಫ್ರೆಂಡಿಗೆ, ಏನದು ಅಂತ. ಇಲ್ಲ, ನೀರು ಬಿಡಕ್ಕಂತ ತೋಟಕ್ಕೆ ಬಂದ್ಯಾರೆ, ಅವ್ರು ಕೂಗ್ತಿರ್ಬೋದು ಅಂತ ಅಂದರು. ಸೊ ನೀವು ಎಷ್ಟು ಜನ ಇದ್ರಿ? ನಾವು 4 ಜನ ಇದ್ವಿ. ಇದ್ವಲ್ಲ. ಸೊ ಇವರು ನೀರು ಬಿಡಕ್ಕಂತ ಬಂದಿದ್ದಾರೆ, ಅವ್ರು ಕೂಗ್ತಿರ್ಬೋದು ಅಂತ ಅಂದ. ಅಂದರೆ ವಾಯ್ಸು ಬರ್ತಾ ಹತ್ರ ಬರಂಗೆ ಆಗ್ತಿತ್ತು ಅದು ವಾಯ್ಸು. ಅವಾಗ ನನ್ನ ಫ್ರೆಂಡ್ ಏನಂದ, ಮಗ ಬೇಗ ಊಟ ಮಾಡ್ಕೊಂಡು ಹೋಗ್ಬಿಡೋಣ, ಸ್ವಲ್ಪ ನನಗೆ ಕೆಲಸ ಇದೆ, ಸ್ವಲ್ಪ ಬೇಗ ಹೋಗ್ಬೇಕು ನಾನು ಅಂದ. ಅವಾಗ ಏನು ಮಾಡಿದ್ವಿ, ಬೇಗ ಊಟ ಮಾಡ್ಕೊಂಡು ಹೋದ್ವಿ. ಸ್ವಲ್ಪ
ಉಳ್ದಿತ್ತಲ್ಲ ಅನ್ನ ಮತ್ತೆ ಸಾಂಬಾರು ಎಲ್ಲ ಚೆಲ್ಬಿಟ್ಟು ಹಂಗೆ ಹೋದ್ವಿ. ಮನೆ ಹೋದಾಗ ಅವನ ಏನಂದ, ಅದು ಕೂಗ್ತಿರೋದು ಮನ್ಸ್ರಲ್ಲ ದೆವ್ವ ಅದಂತ ಅಂದ. ಅವಾಗ ನಾನೇನಂದೆ, ಅಲ್ಲೇ ಹೇಳ್ಬೇಕಿತ್ತಲ್ಲ, ಹೇಳಿದಿದ್ರೆ ಬರ್ಬೋದಿತ್ತಲ್ಲ, ಸುಮ್ಮನೆ ಅಲ್ಲಿ ಕೂತ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಸುಮ್ಮನೆ ಅಲ್ಲ. ನನಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಬ್ರೋ. ಟೈಮ್ ಎಷ್ಟಾಗಿತ್ತು ನೈಟು? ಟೈಮ್ ಸುಮಾರು ಒಂದು 12:30 1 ಗಂಟೆ ಆಗಿತ್ತು. 12:30 1 ಗಂಟೆ. 1 ಗಂಟೆ. ಮನೆಗೆ ಬಂದಾಗ ಒಂದು ಕಾಲ ಆಗಿತ್ತು. ಅಂದರೆ ನಿಮ್ಮ ಫ್ರೆಂಡ್ ನೀನು ಹೇಳಿದ್ನಲ್ಲ ಮನೆಯಲ್ಲಿ ದೆವ್ವನೇ ಅದು ಮನುಷ್ಯಲ್ಲ ಅಂತ ಹೇಳಿದ್ನಲ್ಲ, ಅವನು ಮುಂಚೆ ಏನಾದರೂ ಹೋಗಿದ್ನಂತ? ಮುಂಚೆ ಹೋಗಿದ್ದಂತೆ ಅವನು. ಇದೇ ಥರ ಆಗಿತ್ತು ಏನು? ಇದೇ ಥರ ಆಗಿರ್ಲಿಲ್ಲ ಅಂತ ಅವನಿಗೆ, ಇದೇ ಥರ ಆಗಿರ್ಲಿಲ್ಲ ಅಂತ. ಒಟ್ಟಿಗೆ ಅದು ಜಾಗ ಸರಿ ಇಲ್ಲ ಜಾಗ ಸರಿ ಇರ್ಲಿಲ್ಲ. ಮೊದ್ಲಿಗೆ ಅಲ್ಲೇ ಸ್ನಾನ ಮಾಡಕಂತ ಹೋಗ್ತಿದ್ವಿ. ಮೊದ್ಲಿಗೆ ಅಲ್ಲಿ ಚಾನಲ್ ಚೆನ್ನಾಗೈತೆ, ಕೆಳಗೆ ಸ್ನಾನ ಮಾಡಕಂತ ಹೋಗ್ತಿದ್ವಿ. ಸ್ನಾನ ಮಾಡಕ್ಕೆ ಅಂದ್ರೆ ಅಲ್ಲಿ ಎಳ್ನೀರೆಲ್ಲ ಕುಡಿಯಕಂತ ಹೋಗ್ತಿದ್ವಿ. ಬರೀ ಬೆಳಿಗ್ಗೆ ಡೇ ಮಾತ್ರ, ನೈಟ್ ಯಾವತ್ತೂ ಹೋಗ್ಲಿಲ್ಲ. ಅವತ್ತು ಮಾತ್ರ ನೈಟ್ ಹೋಗಿದ್ದು ನಾನು. ನನಗೊಂಥರ ಇನ್ಸಿಡೆಂಟ್ ಆಗಿತ್ತು. ಯಾವ ಥರ ಇನ್ಸಿಡೆಂಟ್ ಅಂದರೆ, ನನಗೊಂದು ಬಾಡಿಗೆ ಸಿಕ್ಕಿತ್ತು. ನಾನು ಡ್ಯೂಟಿ ಮುಗಿಸ್ಕೊಂಬಂದೆ, 2 ದಿನ ರಜೆ ಆಯ್ತು ನನಗೆ ಡ್ಯೂಟಿ. ಆ ಟೈಮಲ್ಲಿ ದಿಢೀರನ್ನಾಗಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಬಾಡಿಗೆ ಸಿಕ್ಕಿತ್ತು. ಬಾಡಿಗೆ ಸಿಕ್ಕಿ ಸುಮಾರು ಇಲ್ಲಿಂದ ಮಧ್ಯಾಹ್ನ 3 ಗಂಟೆ 3:30 ಹೊರಟಾಗ ಸುಮಾರು 10:30 11 ಗಂಟೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಹೋಗಿ ಹಾಲ್ಟಿಂಗ್ ಆದ್ವಿ. ಧರ್ಮಸ್ಥಳಕ್ಕೆ ಹೋಗಿ ಹಾಲ್ಟಿಂಗ್ ಆದಾಗ ಅಲ್ಲಿಂದ ದರ್ಶನ ಎಲ್ಲ ಚೆನ್ನಾಗಾಯಿತು. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರಬೇಕಾದ್ರೆ ಸುಮಾರು ಆಗಿತ್ತು ಅಲ್ಲಿ ಘಾಟ್ ಸೆಕ್ಷನಲ್ಲಿ ಒಂದು ಸುಮಾರು 2 ಗಂಟೆ 2:30 ಆಗಿತ್ತು ಬ್ರೋ. 2:30 ಆಗಿದ್ದಾಗ ಗಾಡಿಯಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ. ಪೆಟ್ರೋಲ್ ಅಂದರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ. ಗಾಡಿ ಸರ್ವಿಸು ಆಗಿತ್ತು. ನಾನು ಅಲ್ಲಿಂದ ಹೊರಡ್ಬೇಕಾದ್ರೆ ಗಾಡಿಯಲ್ಲಿ ಎಲ್ಲ ನೋಡ್ಕೊಂಡು ಎಲ್ಲ ಚೆಕ್ ಮಾಡ್ಕೊಂಡು ಸರ್ವಿಸಿಗೆ ಇಸ್ಕೊಂಡು ಬರಬೇಕಾದ್ರೆ ಚೆನ್ನಾಗಿತ್ತು. ಗಾಡಿಗೇನು ಫಾಲ್ಟ್ ಇರಲಿಲ್ಲ ನನ್ನ ಪ್ರಕಾರ. ಬರಬೇಕಾದ್ರೆ ಏನಾಯಿತು, ಆಟೋಮೆಟಿಕ್ಲಿ ಗಾಡಿ ಆಫ್ ಆಯಿತು. ಮಧ್ಯ ಕಾಡಲ್ಲೇ ಆಫ್ ಆಯ್ತು ಗಾಡಿ. ಅದು ಬರ್ಬೇಕಾದ್ರೆ ಧರ್ಮಸ್ಥಳದಿಂದ ಬರ್ಬೇಕಾದ್ರೆ ಸುಮಾರು 2 ಗಂಟೆ 2:30 ಆಗಿತ್ತು. ಆಟೋಮೆಟಿಕ್ಲಿ ಆಫ್ ಆಯ್ತು ಗಾಡಿ ಆಫ್ ಆಗಿದ ತಕ್ಷಣನೇ ದಿಢೀರನ್ನಂಗೆ ಮರ ಇತ್ತಿಲ್ಲ, ಅಲ್ಲೊಂದು ದೊಡ್ಡ ಮರ. ಆ ಮರ ಏನಾಯ್ತು, ದಿಢೀರನ್ನಂಗೆ ಬಿದ್ಬಿಡ್ತದು ಫುಲ್ಲು. ಗಾಡಿ ಆಟೋಮೆಟಿಕ್ ಫುಲ್ಲು ಗಾಡಿ ಮುಂದೆನೆ ಬಿತ್ತದು. ಗಾಡಿ ಇಲ್ಲಂದ್ರೆ ಸುಮಾರು ಒಂದು 100-200 ಮೀಟ್ರು ದೂರದಲ್ಲಿ ಒಂದು ದೊಡ್ಡ ಮರ ಬಿದ್ಬಿಡ್ತು ಗಾಡಿಯಲ್ಲಿ. ಮಳೆಗಾಲದಲ್ಲ, ಮಾಮೂಲಿ ಬೇಸಿಗೆಯಲ್ಲೇ ಹೋಗಿದ್ದು. ಮಳೆಗಾಲ ಅಂದ್ರೆ ಬಿಡು, ಕುಸ್ತು ಬಿದ್ದಿರ್ಬೋದು ಹಂಗಂತ ತಿಳ್ಕೊಂಬೋದು ನಾವು. ಇದು ಬೇಸಿಗೆ ಅಲ್ಲ, ಒಂದ್ ಸ್ವಲ್ಪ ಥಾಟ್ ಇಲ್ಲಿ ಬಂದ್ಮೇಲೆ ಯೋಚನೆ ಮಾಡಿದೆ ಮನೆಯಲ್ಲಿ. ಅವಾಗ ಏನಾಯ್ತು, ದಿಢೀರನ್ನಂಗೆ ಏನು ಇಲ್ಲ, ಏನೇನು ಇಲ್ಲ, ಚೆನ್ನಾಗಿತ್ತು. ಆ ಕಡೆ ಆಪೋಸಿಟು ಗಾಡಿ ಇಲ್ಲ, ನಾನೊಬ್ನೇ ಈ ಕಡೆ. ಆಪೋಸಿಟ್ ಏನೇನೋ ಗಾಡಿ ಇಲ್ಲ, ಬಿದ್ಬಿಡ್ತು. ಆಮೇಲೆ ನೋಡ್ತಿದ್ದೀನಿ, ಅಲ್ಲಿ ಹೋದ್ವಿ, ಎಲ್ಲ ಇಳಿದ್ವಿ. ನಮ್ಮ ಕಸ್ಟಮರ್ ಎಲ್ಲ ಇಳಿದ್ರು. ಏನಾಯ್ತಪ್ಪ ಹಂಗಂತ ನನಗೆ ಕೇಳಿದಾಗ, ಏನೂ ಇಲ್ಲ ಅಣ್ಣ, ಗಾಡಿಯಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ, ಆಟೋಮೆಟಿಕ್ಲಿ ಆಫ್ ಆಯಿತು. ನೋಡಿದ್ರೆ 100 ಮೀಟ್ರ್ ದೂರದಲ್ಲಿ ಮರ ಬಿದ್ದುಬಿಟ್ಟಿದ್ದು, ದೊಡ್ಡ ಮರ ಹಂಗಂತ ಹೇಳಿದೆ ನಾನು ಅವರಿಗೆ. ಹೌದಾ ಹಂಗಂತ ಅವರು ಗಾಬರಿ ಪಡ್ಕೊಂಡ್ಬಿಟ್ರು. ಸೊ ಏನಾಯಿತು ಹಂಗಂತ ಹೇಳ್ಬಿಟ್ಟು ಆ ಮರದ ತಕ ಹೋದ್ವಿ ಎಲ್ರು. ಮರದ ತಕ ಹೋಗಿದ ತಕ್ಷಣನೇ ಎಲ್ಲ ಮರ ಬಿದ್ದಿದ ತಕ್ಷಣನೇ ಅವರು ಕಸ್ಟಮರ್ ಏನು ಹೇಳಿದ್ರು, ಇದು ಒಳ್ಳೇದಕ್ಕೆ ಆಗಿದ್ದೇನೋ ಹಂಗಂತ ಅವ್ರು ಹೇಳಿದ್ರು. ಒಳ್ಳೇದಕ್ಕೆ ಆಗಿತ್ತೇನೋ. ಆಮೇಲೆ ನೋಡ್ತಿದ್ದೀನಿ ಗಾಡಿ ತಗ ಬಂದ್ವಿ ಎಲ್ಲ. ಗಾಡಿ ಯಾಕೆ ಸ್ಟಾರ್ಟ್ ಆಗ್ತಿಲ್ಲ ಅಂತ ನಾನು ಗಾಡಿ ಮತ್ತಿನ್ನೊಂದ್ಸಲಿ ನಾನು ಪ್ರಯತ್ನ ಪಟ್ಟೆ. ಆಮೇಲೆ 2 ಸತಿ ಜರ್ಕ್ ಹೊಡೆದು ಆಮೇಲೆ ಸ್ಟಾರ್ಟ್ ಆಯಿತು ಆ ಇನ್ಸಿಡೆಂಟು. ಯಾಕಂದರೆ ನನ್ನ ಲೈಫಲ್ಲಿ ಮಿಸ್ ಗಾಡಿ ಸ್ಟಾರ್ಟ್ ಆಗಿದ್ದಿದ್ರೆ ನಮ್ಮ ಪ್ರಾಣನೇ ಹೋಗ್ತಿತ್ತೇನೋ. ಆ ಗಾಡಿ ಆ ಮರ ಬೀಳೋಕ್ಕಿಂತ ಮುಂಚೆನೆ ಸ್ಟಾರ್ಟ್ ಆಗಿದ್ದಿದ್ರೆ, ಆ ಗಾಡಿ ಮೂವ್ ಆಗಿದ್ದಿದ್ರೆ ಆ ಮರ ನಮ್ಮ ಮೇಲೆ ಬೀಳ್ತಿತ್ತೇನೋ. ಅದೊಂದು ಇನ್ಸಿಡೆಂಟ್ ನನಗೆ ಇಲ್ಲಿ ಬಂದು ನಾನು ಯೋಚನೆ ಮಾಡಿದ್ದು. ಅಂದ್ರೆ ಗಾಡಿ ಹೋಗಿ ನಿಲ್ಸಿದೆಯೋ, ಜಸ್ಟ್ ನಿಲ್ಸ್ಬೇಕಾದ್ರೆ ಅದು ಗಾಡಿ ರನ್ನಿಂಗ್ ಆಯ್ತದು. ರನ್ನಿಂಗ್ ಆಗ್ಬೇಕಾದ್ರೇನೆ ಗಾಡಿ ಆಫ್ ಆಯ್ತು, ಆಟೋಮೆಟಿಕ್ಲಿ ಆಫ್ ಆಯ್ತು. ಗಾಡಿ ಆಫ್ ಆಗಿದ ತಕ್ಷಣ ಮರ ಬಿತ್ತು. ಆಫ್ ಆಗಿದ ತಕ್ಷಣ ನಾನು ಜರ್ಕ್ ಹೊಡೆದೆ, ಗಾಡಿ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟೇ ಆಗಿಲ್ಲ ಗಾಡಿ.
ಗಾಡಿ ನಿಲ್ಸಿರೋದಲ್ಲ, ತಾನಾಗೆ ಆಫ್ ಆಗಿರೋದು. ತಾನಾಗೆ ಆಫ್ ಆಗಿರೋದು. ರನ್ನಿಂಗ್ ಅಲ್ಲೇ ಇದ್ದಾಗ ಆಫ್ ಆಗಿರೋದು. ತಾನಾಗಿ ಆಫ್ ಹಾ. ಆಗಿರೋದು. ಅಕಸ್ಮಾತ್ ಗಾಡಿ ಎಲ್ಲ ರನ್ನಿಂಗ್ ಅಲ್ಲಿ ಇದ್ದಿದ್ರೆ ಮುಂದೆ ಹೋಗಿದ್ರೆ ಆ ಮರ ಆ ಗಾಡಿ ಮೇಲೆ ಬೀಳೋ ತರ. ಗಾಡಿ ಮೇಲೆ ಬೀಳೋದಿಲ್ಲೋ ಅಂತ ಅವ್ರಿಗೆ ಹೇಳಿದ್ರು. ಅವ್ರ ಪ್ಯಾಸೆಂಜರ್ ಏನ್ ಹೇಳಿದ್ರು, ಆ ಧರ್ಮಸ್ಥಳ ದೇವಿ ಹೆಂಗೋ ಪೂಜೆ ಮಾಡಿಸ್ತಿದ್ವಲ್ಲ, ಆ ದೇವರೇ ಕಾಪಾಡಿದ್ದೇನೋ ಹಂಗಂತ ಹೇಳ್ಬಿಟ್ಟು ಅವರೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ತಗೊಂಡು ಆಮೇಲೆ ಗಾಡಿ ಮೂವ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಮೂವ್ ಮಾಡ್ಕೊಂತ ಹೋದ್ವಿ. ಬೆಳಗಿನ ಜಾವ ಸುಮಾರು 3 ಗಂಟೆ 4 ಗಂಟೆಗೆ ಹೋದ್ವಿ. ಟೀ ಕುಡಿಯೋಣ ಅಂತ ನಿಲ್ಸ್ಕೊಂಡ್ವಿ. ಟೀ ಕುಡಿಯೋಣ ಅಂತ ಈ ಇನ್ಸಿಡೆಂಟು ಆ ಟೀ ಅಂಗಡಿ ಅಂತಕ ಹಂಗೆ ಸುಮ್ಮನೆ ಮಾತುಕತೆ ಮಾತಾಡ್ತಿದ್ವಿ. ಮಾತಾಡ್ಬೇಕಾದ್ರೆ ಆ ಇನ್ಸಿಡೆಂಟು ಅವರು ಕೇಳ್ಕೊಂಡ್ರು, ಸ್ವಲ್ಪ ಕಿವಿಯಲ್ಲಿ ಕೇಳ್ಕೊಂಡ್ರು ನಾವು ಮಾತಾಡ್ಬೇಕಾದ್ರೆ. ಅವ್ರು ಏನು ಹೇಳಿದ್ರು, ಹೌದಾ ಹಿಂಗೆಲ್ಲ ನಡೀತಾ ಹಂಗಂತ ಕೇಳಿಸ್ಕೊಂಡಾಗ ಅವರು, ಆ ಜಾಗ ಸರಿ ಇಲ್ಲ, ನೀವು ಒಂದು ಸ್ವಲ್ಪ ಸಾವಿನ ಮಧ್ಯೆ ಹೋರಾಡ್ಕೊಂಡು ಬಂದಿದ್ದೀರಾ ಹಂಗಂತ ಅವ್ರು ಹೇಳಿದ್ರು. ಟೀ ಶಾಪ್ ಅವನು. ಹೌದಾ ಹಂಗಂತ ಹೇಳ್ಬಿಟ್ಟು ನಾವು ಮನೆಗೆ ಹೋಗ್ಬಿಟ್ಟು. ಚೆನ್ನಾಗಿದೆ. ನಂದೊಂದು ಎಕ್ಸ್ಪೀರಿಯನ್ಸ್ ಇದೆ ಹೇಳ. ನಂದೊಂದು ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ.